ನಾನು ಸಿದ್ದರಾಮಯ್ಯವ್ರು ಕೇಳಕ್ಕೆ ಇಚ್ಛೆಪಡ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಒಂದು ಕಡೆ ರಾಯ್ ರೆಡ್ಡಿ ಅವರು ಮೊನ್ನೆ ಹೇಳಿದ್ದಾರೆ, ಅವ್ರ ಆರ್ಥಿಕ ಸಲಹೆಗಾರರು 58-59 ಕೋಟಿ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಗಮನದಲ್ಲಿರಲಿಲ್ಲ. ನೀವು ಎಷ್ಟು ಬಾರಿ ಬಜೆಟ್ ಮಾಡಿಸಿರಿ, ಎಲ್ಲ ಅನುಭವ ಇದೆ. ಈ ಭರವಸೆಗಳಿಗೆ ಇದು ಮಾಡೋಕ್ಕೆ ಒಬ್ಬ ನಿರ್ವಹಣೆ ಮಾಡೋಕ್ಕೆ ಒಬ್ಬ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಒಬ್ಬ ರಾಜ್ಯದ ಅಧ್ಯಕ್ಷರು, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂತೆ, ಮತ್ತು ಉಪಾಧ್ಯಕ್ಷಗಳು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈಗಲೇ ಸರ್ಕಾರದ ಖಜಾನೆ ಹಣ ಇಲ್ಲ, ಮತ್ತು ಅದಕ್ಕೆ ಪುನರ್ವಸತಿ ಅಥವಾ ಗಂಜಿ ಕೇಂದ್ರಗಳು ಅಂತ ಹೇಳ್ತಾರೆ. ನಿಮ್ಮ ಹಿಂಬಾಲಕರಿಗೆ ಕೊಡೋಕ್ಕೋಸ್ಕರ ಸರ್ಕಾರ ಹಣವನ್ನು, ಅದಕ್ಕೆ ಕಚೇರಿ, ಕಾರು, ಅದಕ್ಕೆ ಹಣ ಎಲ್ಲಿಂದ ತರ್ತೀರಿ? ಈ ಭರವಸೆಗಳು ನಾನು ಸವಾಲಾಗ್ತೀನಿ ಸಿದ್ದರಾಮಯ್ಯನವ್ರಿಗೆ. ಬನ್ನಿ ಗ್ರಾಮೀಣ ಪ್ರದೇಶಕ್ಕೆ, ನಿಮ್ಮ ಶಕ್ತಿ ಯೋಜನೆ ಎಲ್ಲಿದೆ? ಎಲ್ಲ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇದಲ್ಲಿ ಮಾತ್ರ ಬಸ್ಗಳು ಓಡಾಟ ಮಾಡ್ತದವೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳದಾವ, ಶಾಲಾ ಕಾಲೇಜು ಮಕ್ಕಳಿಗೆ ಓಡಾಡಕ್ಕೆ ಬಸ್ಗಳೇ ಇಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಬಸ್ ಸಾರಿಗೆ ವ್ಯವಸ್ಥೆನಿಲ್ಲ. ವಿದ್ಯಾರ್ಥಿಗಳಂತೂ ಈಗಲೂ ಬಸ್ಗಳಿಲ್ಲ, ಓಡಾಟ ಮಾಡ್ತೀವಿ. ಶಕ್ತಿನೂ ಫೇಲ್ಯೂರ್ ಆಗಿದೆ. ಮತ್ತು ಗೃಹಲಕ್ಷ್ಮಿ 100% ವಿಫಲವಾಗಿದೆ. ಇದು ಸಂಪೂರ್ಣ ಫೇಲ್ಯೂರ್ ಆಗಿದೆ. ಗೃಹಲಕ್ಷ್ಮಿ ಇವತ್ತಿಗೂ 40-45-50% ಮೊನ್ನೆ ಹಳ್ಳಿಗಳಿಗೆ ನಾನು ಭೇಟಿಯನ್ನು ಕೊಟ್ಟಿದ್ದೆ. ಅವರ ಪಾಸ್ಬುಕ್ ಸಮೇತ, ದಾಖಲೆ ಸಮೇತ ನಾನು ಮಾಧ್ಯಮ ಸ್ನೇಹಿತರು ಬಿಡುಗಡೆ ಮಾಡಿದೆ, ಪ್ರತಿಭಟನೆ ಮಾಡಿದಾಗ ಹೇಳಿದೆ. ಗೃಹಲಕ್ಷ್ಮಿ ಎಷ್ಟೋ ಜನ ಮಹಿಳೆಯರಿಗೆ 55% ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕೇ ಇಲ್ಲ. ತಾಂತ್ರಿಕ ತೊಂದರೆ ಅಂತ ಹೇಳ್ತೀರಿ, ಯಾಕೆ ಸುಳ್ಳು ಹೇಳ್ತೀರಿ ಸಿದ್ದರಾಮಯ್ಯನವರೇ? ಹಣಕಾಸಿಲ್ಲ ಅಂತ ಹೇಳ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಹೋದರಿ, ಒಬ್ಬ ಮಹಿಳಾ ಸಚಿವೆ. ಗೃಹಲಕ್ಷ್ಮಿ ಭಾಳ ಚೆನ್ನಾಗಿ ಇವರು ವರ್ಣನೆ ಮಾಡ್ತಾರೆ, ಫೇಲ್ಯೂರ್ ಆಗಿದೆ. ಗೃಹ ಜ್ಯೋತಿನ ಸಂಪೂರ್ಣ ಫೇಲ್ಯೂರ್ ಆಗಿದೆ. 10 kg ಅಕ್ಕಿ, 10 kg ಅಕ್ಕಿ ಹಿಂಗೆ ಒಂದು ಹೇಳಿದರು. 3 kg ಅಕ್ಕಿ ಕೊಡ್ತಾರೆ. ನರೇಂದ್ರ ಮೋದಿ ಕೊಟ್ಟಂತ 3 kg, 5 kg ಅಕ್ಕಿ ಕೊಟ್ಟರೆ 3 kg ಕೊಡ್ತೀರಿ, 2 kg ರಾಗಿ ಕೊಡ್ತೀರಿ. 174 ರೂಪಾಯಿ ಯಾರಿಗೆ ಕೊಡ್ತೀರಿ? 5 kg ನಿಮ್ಮ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಮತ್ತು ವಿದ್ಯುತ್ ದರ ಅಂತೂ 1ಕ್ಕೆ 4 ಪಟ್ಟು ಜಾಸ್ತಿ ಆಗಿದೆ.